ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬಿಜೆಪಿ ಸರ್ಕಾರ ಇದ್ರೆ ನಿರುದ್ಯೋಗಿಗಳಿಗೆ ಒಂದು ಒಳ್ಳೆ ಮಾರ್ಗ ಹಣ ಸಂಪಾದನೆ ಮಾಡೋದಕ್ಕೆ ಅಂದ್ರೆ ಧರ್ಮ. ಹಸು ಹೆಸರಿನಲ್ಲೋ, ಧರ್ಮಾಂತರದ ಹೆಸರಿನಲ್ಲೋ, ಇನ್ಯಾವುದೋ ಹೆಸರಿನಲ್ಲಿ ಧರ್ಮವನ್ನು ಮುಂದಿಟ್ಕೊಂಡು ಒಂದಷ್ಟು ಗೂಂಡಾಗಿರಿ ಮಾಡಿ, ರೌಡಿಸಮ್ ಮಾಡಿ, ಹಫ್ತಾ ವಸೂಲಿನೋ ಇಲ್ಲ ಏನೋ ಒಂದು ಮಾಡಿಕೊಂಡು ದುಡ್ಡು ಸಂಪಾದನೆ ಮಾಡಿಕೊಂಡು ಅವರು ಬೀಡಿ ಸಿಗರೇಟ್ಗೆ, ತಂಬಾಕುಗೆ, ಕುಡಿಯೋದಕ್ಕೆ, ಶೋಕಿ ಮಾಡೋದಕ್ಕೆ ಹಣ ಸಂಪಾದನೆ ಮಾಡ್ಕೊಳ್ತಿರ್ತಾರೆ. ಅದಕ್ಕೆ ಒಂದು ತಂಡ ಕಟ್ಕೊಳ್ತಾರೆ, ಅದಕ್ಕೊಂದು ಹೆಸರು ಕೊಟ್ಕೊಂಡ್ಬಿಡ್ತಾರೆ. ಆ ರೀತಿಯಾಗಿರುವಂತಹ ತಂಡಗಳು ಸಾಕಷ್ಟಿದ್ದಾವೆ, ಇಡೀ ದೇಶದಲ್ಲಿ ಸಾಕಷ್ಟಿದ್ದಾವೆ. ಅವು ಬಿಜೆಪಿ ಸರ್ಕಾರ ಇದ್ರೆ ಉತ್ತುಂಗದಲ್ಲಿರ್ತವೆ, ಅವರಿಗೆ ಯಾರು ತಡೆಯೋರೇ ಇಲ್ಲ ಅನ್ನೋ ರೀತಿಯಲ್ಲಿ ಬಿಹೇವ್ ಮಾಡ್ತಿರ್ತಾರೆ. ಅಂತಹ ತಂಡಗಳು ದುರಹಂಕಾರ ಹೆಚ್ಚಾದಾಗ ಪೊಲೀಸರು ತಿರುಗಿ ಬಿದ್ದರೆ ಆಗ ಬುದ್ಧಿ ಬರುತ್ತೆ. ಅಂತಹದೇ ಒಂದು ಘಟನೆ ಉತ್ತರ ಪ್ರದೇಶದಲ್ಲಿ ನಡೆದಿದೆ. ಆದಿತ್ಯನಾಥ್ ಸರ್ಕಾರ ಇರುವಂತಹ ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಸರ್ಕಾರ ಇದ್ರೇನೆ ಇಂತಹ ಗೂಂಡಾ ಪಡೆಗಳಿಗೆ ಎದೆ ಉಬ್ಬಿಸ್ಕೊಂಡು ಓಡಾಡ್ಕೊಂಡಿರುವಂತಹ ಮನಸ್ಥಿತಿ ಇರುತ್ತೆ. ಯಾಕೆಂದ್ರೆ ನಮ್ಮನ್ನ ಯಾರು ಏನು ಮಾಡೋಕ್ಕಾಗಲ್ಲ, ನಮ್ಮ ಸರ್ಕಾರ ಇದೆ, ನಾವು ಏನ್ ಬೇಕಾದ್ರೂ ಧರ್ಮದ ಹೆಸರಲ್ಲಿ ಏನ್ ಬೇಕಾದ್ರೂ ಮಾಡ್ಬೋದು ಅಂತ. ಅದೇ ಸಂದರ್ಭದಲ್ಲಿ ಆದಿತ್ಯನಾಥ್ ಅಂತಹ ವ್ಯಕ್ತಿಯ ಸರ್ಕಾರ ಇದ್ರೆ ಇನ್ನೂ ಡಬಲ್ ಗುಂಡಿಗೆ ಬಂದ್ಬಿಡುತ್ತೆ ಇಂತಹ ರೌಡಿ ಪುಡಾರಿಗಳಿಗೆ. ಸೊ ಅಂತಹದ್ದೇ ರೌಡಿ ಪುಡಾರಿಗಳಿಗೆ ಒಂದಷ್ಟು ಡಬಲ್ ಗುಂಡಿಗೆ ಬಂದಿತ್ತು ಬಜರಂಗ ದಳದ ಕಾರ್ಯಕರ್ತರಿಗೆ. ಅವರು ದಿಢೀರಂತ ಅಲ್ಲಿರುವಂತಹ ಉತ್ತರ ಪ್ರದೇಶದ ಮಹಾರಾಜ್ ಗಂಜ್ ಅನ್ನುವಂತಹ ಜಿಲ್ಲೆಯಲ್ಲಿ ಅಲ್ಲೊಂದು ಕೋಟಿಬಾರ್ ಅನ್ನುವಂತಹ ಪೊಲೀಸ್ ಸ್ಟೇಷನ್ ಲಿಮಿಟ್ಸು, ಅಲ್ಲಿದ್ದಂತಹ ಬಿಸೋಖೋರ್ ಅನ್ನುವಂತಹ ಗ್ರಾಮದಲ್ಲಿ ಒಂದು ಗಲಾಟೆ ನಡೆಯುತ್ತೆ. ಏನು, ಇವರು 2 ವರ್ಷಕ್ಕೊಂದ್ಸಲ ಯಾವುದೋ ಕಥಾವಾಚನ ಇಟ್ಕೊಳ್ತಾರಂತೆ. ಇವರು ಕಥಾವಾಚನ ಇಟ್ಕೊಳ್ಳೋದಕ್ಕೆ ಎಲ್ಲರೂ ದುಡ್ಡು ಕೊಡಬೇಕು ಅಂತೆ. ದುಡ್ಡು ಕೇಳ್ಕೊಂಡು ದಲಿತರ ಕೇರಿಗೆ ಹೋಗಿದ್ದಾರೆ. ಅಲ್ಲಿದ್ದಂತಹ ದಲಿತರೆಲ್ಲರೂ ಸಹ ಆಲ್ಮೋಸ್ಟ್ ಕ್ರೈಸ್ತರಾಗಿದ್ದಾರೆ. ಈಗ ಅವರು ನಾವು ಕೊಡಲ್ಲ ಅಂದರು. ಇವರು ಅದೇಗೆ ಕೊಡಲೇಬೇಕು. ಯಾಕಂದ್ರೆ ಇವ್ರಿಗೆ ಆ ರೀತಿ ದಾಂಧಲೆ ಮಾಡಿ ಅಥವಾ ರೌಡಿಸಮ್ ಮಾಡಿ ಭಿಕ್ಷೆ ಎತ್ತಿ ಆ ರೀತಿ ತಾನೇ ದುಡ್ಡು ಬರಬೇಕು. ವಿದ್ಯಾಭ್ಯಾಸ ಇಲ್ಲ, ಮೋದಿ ನೌಕರಿ ಕೊಟ್ಟಿಲ್ಲ, ಇವ್ರು ತಂಬಾಕು, ಎಣ್ಣೆ, ಶೋಕಿ ಇದಕ್ಕೆಲ್ಲ ಕಾಸೆಲ್ಲಿಂದ ಬರಬೇಕು ಪಾಪ. ಕೊಡಲ್ಲ ಅಂದ್ಬಿಟ್ರು ದಲಿತ ಕೇರಿಯವರು. ತಗೊಳ್ರಿ, ಚಾನ್ಸ್ ಸಿಕ್ತು, ಸೀದಾ ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಟ್ಟಿದ್ದಾರೆ. ಈ ಕೋಟಿಬಾರ್ ಅನ್ನುವಂತಹ ಪೊಲೀಸ್ ಠಾಣೆ ಇದೆಯಲ್ಲ, ಅಲ್ಲಿಗೆ ಬಂದು ಗಲಾಟೆ ಹಬ್ಬಿಸ್ಕೊಂಡ್ಬಿಟ್ಟಿದ್ದಾರೆ ಬಜರಂಗ ದಳದ ಕಾರ್ಯಕರ್ತರು ಅಂತ ಕರ್ಸ್ಕೊಳ್ಳುವಂಥವ್ರು. ಏನು, ಆ ದಲಿತ ಕೇರಿಯಲ್ಲಿ ಮತಾಂತರ ಆಗ್ಬಿಟ್ಟಿದೆ. ಮತಾಂತರ, ಅವರ ವಿರುದ್ಧ ಮತಾಂತರದ ಕೇಸ್ ಹಾಕಿ ಎಲ್ಲಾರನ್ನು ಒದ್ದು ಒಳಗಾಕಿ ಹಿಂಗ್ ತಿರುಗಿಸ್ಬಿಟ್ರು. ಇವರು ಹೋಗಿದ್ದು ದುಡ್ಡು ಕಲೆಕ್ಷನ್ಗೆ, ಅವರು ದುಡ್ಡು ಕೊಡಲ್ಲ ಅಂದ್ರು, ಆದ್ರೆ ಈ ಕಡೆ ತಿರುಗಿಸಿದ್ರು. ಸೊ ಠಾಣೆ ಇನ್ಚಾರ್ಜ್ ಇದ್ರಲ್ಲ, ಠಾಣಾ ಇನ್ಚಾರ್ಜ್ ಧರ್ಮೇಂದ್ರ ಸಿಂಗ್ ಅನ್ನುವಂಥವ್ರು SHO, ಅವರಿಗೆ ಅರ್ಥ ಆಯ್ತಿದ್ದು ಕೇಸ್ ಏನು ಅಂತ. ಇವ್ರ ಮುಖಗಳು, ಇವ್ರ ಅವತಾರಗಳು ನೋಡಿದಾಗ ಗೊತ್ತಾಗಿರುತ್ತೆ. ಇವ್ರು ದುಡ್ಡು ಕೇಳ್ಕೊಂಡು ಹೋಗಿರ್ತಾರೆ, ಅಲ್ಲೇನೋ ಕಿರಿಕಾಗಿದೆ ಅಂತ. ಅದಕ್ಕೆ ಸುಮ್ಮನೆ ಹೋಗ್ರಪ್ಪ, ಇದೆಲ್ಲ ಇಲ್ಲಿ ನಡೆಯೋದಿಲ್ಲ ಅಂತ ಹೇಳಿದ್ದಾರೆ. ಇವರು ಆದಿತ್ಯನಾಥ್ ಸರ್ಕಾರ ಇದೆ ಅನ್ನುವಂತಹ ದುರಹಂಕಾರ, ಕೊಬ್ಬು ಇದೆಯಲ್ಲ, ಅದ್ರ ಮೇಲೆ ಕೇಸರಿ ಶಾಲ್ ಹಾಕೊಂಡಿದ್ದೀವಿ ಅನ್ನುವಂತಹ ದೌರ್ಜನ್ಯ ಇದೆಯಲ್ಲ, ಸುಮ್ಮನೆ ಇರ್ತಾರ? ಓ ಅಂತ ಬಿದ್ರು ಪೊಲೀಸರ ಮೇಲೇನೆ, ಏನ್ ಮಾಡ್ತೀವಿ ನಿಮ್ಮನ್ನ ಅಂತ. ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ SHO ಧರ್ಮೇಂದ್ರ ಸಿಂಗ್ ತಿರುಗಿ ಬಿದ್ರು. ಏನೋ ಮಾಡ್ತೀರಾ, ಈ ಕೆಲ್ಸಕ್ಕೆ ನಾನು ಕೇರ್ ಮಾಡಲ್ಲ, ರಾಜೀನಾಮೆ ಬಿಸಾಕ್ಬಿಡ್ಬೇಕಾದ್ರೆ ಹೋಗ್ತೀನಿ, ನಿಮ್ಮ ಆಟಗಳು ನನ್ನ ಹತ್ರ ನಡೀರಿ, ಹೋಗ್ತಾ ಇರಿ ಇಲ್ಲಿಂದ ಅಂತ. ಆದರೂ ಗಲಾಟೆ ಹಚ್ಕೊಂಡು ಪ್ರತಿಭಟನೆ ಮಾಡ್ತೀವಿ ಹಾಗೆ ಹೀಗೆ ಅಂತ ಕಿರ್ಚಾಡಿದ್ದಕ್ಕೆ ಹೊರಗಡೆ ತಳ್ಳಿದ್ದಾರೆ. ತಳ್ಳಬೇಕಾದ್ರೆ ಅವ್ರ ಮೊಬೈಲ್ಗಳೆಲ್ಲ ಕಿತ್ಕೊಂಡಿದ್ದಾರೆ, ಯಾಕೆಂದ್ರೆ ತುಂಬಾ ಗಂಚಲಿ ಮಾಡಿದ್ದಾರೆ ಅಂತ. ಆಚೆ ಬಂದು ಏನು, ನಾವು ನೋಡಿ ಇವನಿಗೆ ಏನ್ ಗತಿ ಕಾಣಿಸ್ತೀವಿ ಅಂತ ಇವರು ಬಜರಂಗ ದಳದ ಸೋಕಾಲ್ಡ್ ಕಾರ್ಯಕರ್ತರು. ಅಂದ್ರೆ ಅದೇನು ನಡೀಲಿಲ್ಲ. ಯಾವಾಗ ಈ ವಿಡಿಯೋ ವೈರಲ್ ಆಯ್ತು, ಪೊಲೀಸ್ ಸ್ಟೇಷನ್ಗೆ ಹೋಗಿ ಇವರು ಒತ್ತಡ ಹಾಕೋದು, ಮತಾಂತರದ ಕೇಸ್ ಹಾಕಲೇಬೇಕು ಅಂತ ಒತ್ತಡ ಹಾಕೋದು. ಅದಕ್ಕೆ ಅಲ್ಲಿದ್ದಂತಹ SHO ಠಾಣಾಧಿಕಾರಿ, ನಾನು ಬೇಕಾದ್ರೆ ರಾಜೀನಾಮೆ ಬಿಸಾಕ್ಬಿಟ್ಟು ಹೋಗ್ತೀನಿ, ನೀವು ಹೇಳ್ದಂಗೆಲ್ಲ ಕೇಳ್ಕೊಂಡಿರೋಕ್ಕಾಗೋದಿಲ್ಲ, ಈ ಕೆಲ್ಸಕ್ಕೆ ನಾನು ಕೇರೆ ಮಾಡಲ್ಲ ಅಂತ ಹೇಳಿದ್ದು, ಅದು ಎಲ್ಲ ಕಡೆ ವೈರಲ್ ಆಗೋಯ್ತು. ವೈರಲ್ ಆದ ತಕ್ಷಣನೇ ಮೇಲಧಿಕಾರಿಗಳು ಕೆಲಸಕ್ಕೆ ಅಡ್ಡಿಪಡಿಸಿದ ಕೇಸು
ಪೊಲೀಸ್ ಸ್ಟೇಷನಲ್ಲಿ ಬಂದು ರೌಡಿಸಮ್ ಮಾಡಿದ ಕೇಸು ಎಲ್ಲ ಬುಕ್ ಮಾಡಿ 3 ಜನ ಅರೆಸ್ಟ್ ಮಾಡಿದ್ದಾರೆ, ಮಿಕ್ಕವ್ರಿಗೆ ಹುಡುಕಾಟ ನಡೆಸ್ತಿದ್ದಾರೆ. ಈಗ ಸೋ ಕಾಲ್ಡ್ ಬಜರಂಗ ದಳದ ಎಲ್ಲರೂ ಒಂದಷ್ಟು ಜನ ತಲೆ ಮರೆಸ್ಕೊಂಡಿದ್ದಾರೆ, ಇನ್ನೊಂದಷ್ಟು ಜನ ಕೇಸ್ ಹಾಕಿಸ್ಕೊಂಡಿದ್ದಾರೆ. ಇನ್ನು ಅರೆಸ್ಟ್ ಆಗಿಲ್ಲ. ಆದಿತ್ಯನಾಥ್ ಸರ್ಕಾರ ಆಗಿರೋದ್ರಿಂದ ಅರೆಸ್ಟ್ ಮಾಡೋದು ಸ್ವಲ್ಪ ಕಷ್ಟನೇ. ಆದರೆ ಕೇಸ್ ಅಂತೂ ಬಿತ್ತು. ಅಟ್ಲೀಸ್ಟ್ ಮೇಲಾಧಿಕಾರಿಗಳು ಈ ಧರ್ಮೇಂದ್ರ ಸಿಂಗ್ ಅನ್ನುವಂತಹ SHO ಜೊತೆಗೆ ನಿಂತರಲ್ಲ, ಬಲವಂತಕ್ಕೆ ಮತಾಂತರದ ಕೇಸು ದಲಿತರ ಮೇಲೆ ಹಾಕಿಸ್ಬೇಕು ಅಂತ ಹೋದಂತಹ ಗುಂಪು, ಅದಕ್ಕೆ ನಾವು ಖುಷಿ ಪಡಬೇಕು. ಅಟ್ಲೀಸ್ಟ್ ಆ ಮಟ್ಟಕ್ಕಾದ್ರೂ ಪೊಲೀಸ್ ಡಿಪಾರ್ಟ್ಮೆಂಟ್ನಲ್ಲಿ ನಿಷ್ಠಾವಂತ ಪೊಲೀಸರು, ಧೈರ್ಯಶಾಲಿ ಪೊಲೀಸರಿಗೆ ಒಂದು ಸಪೋರ್ಟ್ ಇದೆ, ಅವರ ಬೆನ್ನಿಗೆ ನಿಲ್ತಾರೆ ಸಹೋದ್ಯೋಗಿಗಳು ಅಂತ. ಸೊ ಇದಿಷ್ಟು ಉತ್ತರ ಪ್ರದೇಶದಿಂದ ಬರುತ್ತಿರುವಂತಹ ಘಟನೆ. ಬಜರಂಗ ದಳದ ಅಂತ ಕರೆಸ್ಕೊಳ್ಳುವಂತಹ ಎಲ್ಲ ಪುಡಾರಿಗಳೇ ತುಂಬಿಕೊಂಡಿರುವಂತಹ ಗುಂಪು ದಲಿತರು ಇವರು ಅರೇಂಜ್ ಮಾಡೋ ಕಥಾವಾಚನಕ್ಕೆ ದುಡ್ಡು ಕೊಡ್ಲಿಲ್ಲ ಅನ್ನೋ ಕಾರಣಕ್ಕೆ ಅವರ ಮೇಲೆ ಅದು ಮತಾಂತರದ ಕೇಸ್ ಹಾಕೋದಕ್ಕೆ ಹೋಗಿ ಅದು ಹಾಕೋದಕ್ಕೆ ಒಪ್ಪದೇ ಇರುವಂತಹ ಇನ್ಸ್ಪೆಕ್ಟರ್ ಮೇಲೆ ಎಗರಾಡಿ ಇನ್ಸ್ಪೆಕ್ಟರ್ ಕೈಯಲ್ಲಿ ಸರಿಯಾಗಿ ಉಗಿಸ್ಕೊಂಡಿದ್ದಾರೆ. ಕೆಂಡಮಂಡಲ ಉಗಿಸ್ಕೊಂಡು ಈಗ ಕೇಸ್ ಹಾಕಿಸ್ಕೊಂಡಿದ್ದಾರೆ. ಇಂತಹದೇ ವಿಶೇಷ ವರದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು.